ಸಾರಿ ಸರ್, ನನಗೆ ಸರ್ ಕೇಳಿಸಿಲ್ಲ ಮತ್ತೆ ಕೇಳಿಸಿಲ್ಲ ಸರ್. ಹೇಳಿ ಹೇಳಿ. ಸರ್ ಅದೇ ಅನ್ಕೊಂಡಂಗಾಗಿದ್ರೆ, ಯಾಕಂದ್ರೆ ನಂಗೆ ನೆನಪಿರೋ ಹಾಗೆ 8 ವರ್ಷದ ಹಿಂದೆನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ. ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು, ಸೊ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ಕೊಟ್ಟಿರೋಂಥ ಸಜೆಷನ್ಸ್ ಏನಾಗಿದೆ, ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ? ಇಂಡಸ್ಟ್ರಿ ಪರಿಸ್ಥಿತಿ ಅಂದರೆ, ನಾನು ಐ ಬಿನ್ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅಂದರೆ ಇದ್ದೋನು ಅಂತ ಅಲ್ಲ, ಬಟ್ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾದು ಒಂದು ಇಟ್ಸ್ ಅ ಟ್ರೆಂಡ್, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಫ್ಯಾಷನ್ ಥರ ಅದು. ಸೊ ನಮ್ಮದು ಒಂದೇ ಒಬ್ಬ ಅಂದರೆ ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನೆಂದರೆ, ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಖಂಡಿತವಾಗ್ಲೂ ಇವತ್ತು ನಾವು ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೋ ಅಂದರೆ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ. ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ, ಅವರು ಕೇಳ್ತಾರೆ, ಕತೆ ಬಗ್ಗೆ ಹೇಳ್ತಾರೆ, ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಹೊರತು ಬಿಟ್ಟು ನನಗೆ ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ, ತಪ್ಪು ಮಾಡಿ ಅದರಿಂದ ಕಲಿಬೇಕು ಅಂತಲೂ ಹೇಳ್ತಾರೆ. ಸೊ ದ್ಯಾಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್. ಪ್ಲಸ್ ಅವ್ರು ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಇಂಬೈಬ್.